ಪ್ರದೀಪ್ ಈಶ್ವರ್ ಇದಾರಲ್ಲ, ಎಂಥ ಪುಣ್ಯಾತ್ಮನಯ್ಯ ನೀನು, ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕಿತ್ತು ಅಂತ ಹೇಳ್ತಾರಲ್ರಿ ಇವರು. ಸ್ಪೀಕರ್ ಅವರೇ ಮಕ್ಕದ ಮೇಲೆ ಉಗಿದು ಕೂರಿಸಿದ್ದಾರೆ, ಕೆಳಗಡೆ ಕೂತ್ಕೊಳ್ಳಪ್ಪ, ನೀನು ನಿನ್ನ ಕೈಗೆ ಹಗ್ಗ ಕೊಡಬೇಕಾಗಿತ್ತ, ನಿನ್ನ ಕೈಗೆ ಹಗ್ಗ ಕಟ್ಟಾಕಬೇಕು ಅಂತ ಹೇಳುವಂಥ ಮಾತುಗಳು ಹೇಳ್ಸ್ಕೊಂಡಿದ್ದೀರಾ. ಸಿದ್ದರಾಮಯ್ಯನವರು ಪ್ರೆಸ್ ಮೀಟಲ್ಲಿ ನನ್ನ 7 ಕೋಟಿ ಕನ್ನಡಿಗರು ನೋಡ್ತಿದ್ದಾರೆ ಅನ್ನೋ ಯಾವ ಮನೋಭಾವ ಇಲ್ಲ. ಇವರು ಒಂಥರ ಯಾರು ರಸ್ತೆಯಲ್ಲಿ ಹೋಗೋ ಒಬ್ಬ ಹುಡುಗ ಇನ್ನೊಬ್ಬಂಗೆ ಉತ್ತರ ಹೇಳೋ ರೀತಿಯಲ್ಲಿ ಹ್ಞೂ ಹಂಗ ಹಿಂಗ ಅಂತ ಹೆಂಗೆ ಒಂಥರ ವ್ಯಂಗ್ಯ ಭರಿತವಾಗಿ ಮಾತಾಡೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಬೇಜವಾಬ್ದಾರಿಯಾಗಿ ಮಾತಾಡೋದು ಇವರು. ಕಾನೂನೇನು ಕ್ರಮ ತಗೋತದೆ ಅಂತ ಹೇಳ್ತಿರ್ತೀರಲ್ಲ, ಹಂಗೆ ರಾಜ್ಯಪಾಲರು ಕೂಡ ತಪ್ಪು ಮಾಡಿದರೆ ಕಾನೂನೇನು ಕ್ರಮ ತಗೋತದೆ ಅಂತ ನಾವು ಹೇಳ್ತೀವಿ. ರಾಜ್ಯಪಾಲರನ್ನು ರಾಜಕೀಯ ಪಕ್ಷಗಳು ಇವರು ಆ ಪಕ್ಷದ ಪ್ರತಿನಿಧಿಯಾಗಿ ವರ್ತಿಸ್ತಾರೆ, ಈ ಪಕ್ಷದ ಪ್ರತಿನಿಧಿಯಾಗಿ ವರ್ತಿಸ್ತಾರೆ ಅಂತ ಹೇಳುವಂತಹ ಸಂಪ್ರದಾಯ ಬೆಳೆದು ಬಂದಿದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯನ ಸರ್ಕಾರದ ಒಂದು ಅಂಬೋಣ. ರಾಜ್ಯಪಾಲರು ಸರ್ಕಾರವು ಬರೆದು ಕೊಟ್ಟಂಥ ಭಾಷಣವನ್ನು ಓದಲೇಬೇಕು ಅಂತ ಸಿದ್ದರಾಮಯ್ಯನವರು ಇವತ್ತು ಹೇಳ್ತೀಯಾರಲ್ಲ, ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸರ್ಕಾರ ಬರೆದು ಕೊಟ್ಟಂಥ ಭಾಷಣವನ್ನು ಓದಬೇಕು ಅಂತ ಹೇಳಿದ್ದಾರೆ, ಓದಲೇಬೇಕು ಅಂತ ಹೇಳಿದಾರೆ ಕಡ್ಡಾಯವಾಗಿ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಇವ್ರಿಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಏನಾದರೂ ಮಾಡಿ ಒಂದು ವಿವಾದವನ್ನು ಕೇಂದ್ರ ಸರ್ಕಾರದ ಮೇಲೆ ಎಳಿಬೇಕು ಅಂತ ಇರೋದಲ್ವಾ. ನರೇಗಾ ಯೋಜನೆಯಲ್ಲಿ ಇದ್ದಂತಹ ಕೆಲವು ಲೋಪಗಳನ್ನು ಬೇಕಾಬಿಟ್ಟಿಯಾಗಿ ಇದನ್ನು ಉಪಯೋಗ ಮಾಡಿದ್ದಾರೆ. ಭ್ರಷ್ಟಾಚಾರಗಳಿಗೆಲ್ಲ ಎಡೆ ಮಾಡಿಕೊಟ್ಟಿದೆ. ಭ್ರಷ್ಟಾಚಾರ ನಡೆದಿದೆ ಅಂತ ಮನಮೋಹನ್ ಸಿಂಗ್ ಅವರು ಒಪ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ದಾರೆ, ಜೈರಾಮ್ ರಮೇಶ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಗಂಡಸರಿಗೆ ಸೀರೆ ಉಡಿಸ್ಬಿಟ್ಟು ಕೂಲಿಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆಪಾದನೆ ಕೂಡ ಇದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ 10 ನಿಮಿಷ ಖೇಲ್ ಖತಮ್. ಹೌದು ಸ್ನೇಹಿತರೆ, ನಾನಿವತ್ತು ಈ ರೀತಿಯಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದಕ್ಕೆ ಕಾರಣ ಇದೆ. ಸ್ನೇಹಿತರೆ, ಈಗ ವಿಶೇಷ ಅಧಿವೇಶನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕರೆದಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ VBG ರಾಮ್ಜಿ ಬಿಲ್ನ ವಿರೋಧ ವ್ಯಕ್ತಪಡಿಸಲಿಕ್ಕೆ ಈ ವಿಶೇಷ ಅಧಿವೇಶನವನ್ನು ಕರೆದಿರ್ತಕ್ಕಂಥದ್ದು. ನಿನ್ನೆ ಏನಾಯಿತು ಅಂದರೆ ಇದು ಈ 2026ನೇ ಇಸ್ವಿಯ ಮೊದಲ ಒಂದು ಅಧಿವೇಶನ. ಹಾಗಾಗಿ ಈ ವಿಶೇಷ ಅಧಿವೇಶನ ಪ್ರತಿ ವರ್ಷವೂ ಅಧಿವೇಶನ ಶುರುವಾಗೋ ಮೊದಲನೇ ದಿನ ರಾಜ್ಯಪಾಲರು ಸರ್ಕಾರದ ಸಾಧನೆಯನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಮುಂದೆ ಮಂಡನೆಯನ್ನು ಮಾಡಬೇಕಾಗುತ್ತೆ. ಅದು ಒಂದು ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಇವತ್ತು ರಾಜ್ಯಪಾಲರು ದ್ರೋಹ ಮಾಡಿದ್ದಾರೆ, ಅವರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯಪಾಲರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಿದೆ. ಹೌದಾ ಸ್ನೇಹಿತರೆ? ಆದರೆ ರಾಜ್ಯಪಾಲರು ಆ ರೀತಿಯಾಗಿ ಮಾಡಿದ್ದಾರಾ? ಖಂಡಿತವಾಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಕಾನೂನಿನ ತಜ್ಞರು. ಹೌದಾ? ಹಾಗಾದರೆ ಏನಾಯಿತು ಅನ್ನೋದನ್ನು ನಾವಿವಾಗ ನೋಡೋಣ. ನಿನ್ನೆ ಸರ್ಕಾರ ಒಂದು ಭಾಷಣವನ್ನು ಸಿದ್ಧಪಡಿಸಿ ಕೊಟ್ಟಿರುತ್ತೆ ರಾಜ್ಯಪಾಲರಿಗೆ, ತಾವರ್ ಚಂದ್ ಗೆಹ್ಲೋಟ್ ಅವ್ರಿಗೆ. ರಾಜ್ಯಪಾಲರು ಅದರಲ್ಲಿ ಕೆಲವು ಅಂಶಗಳನ್ನು 11 ಪ್ಯಾರಾಗ್ರಾಫ್ಗಳನ್ನು ಕೈಬಿಡಿ ನಾನು ಭಾಷಣ ಮಾಡ್ತೇನೆ ಅಂತ ಹೇಳ್ತಾರೆ. ಆದರೆ ಹಠವನ್ನು ಬಿಡದಂಥ ಸಿದ್ದರಾಮಯ್ಯನವರ ಸರ್ಕಾರ ಏನು ಹೇಳುತ್ತೆ ಅಂದರೆ ನಾನು 2 ಅಂಶಗಳನ್ನು ಮಾತ್ರ ಕೈ ಬಿಡ್ತೀವಿ ಅಂತ. ಅದರಲ್ಲಿ ಭ್ರಷ್ಟಾಚಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧದ 2 ಅಂಶಗಳನ್ನು ಮಾತ್ರ ನಾವು ಕೈ ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ರಾಜ್ಯಪಾಲರು ಇಲ್ಲಿ ಒಂದು ಚತುರ ನಡೆಯನ್ನು ಅನುಸರಿಸಿ ಇವತ್ತು ದೊಡ್ಡ ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ಳೋದ್ರಿಂದ ಚತುರ ನಡೆಯನ್ನು ಅನುಸರಿಸಿ ಅಧಿವೇಶನವೂ ಸುಸೂತ್ರವಾಗಿ ನಡಿಬೇಕು, ಅವರ ಮೇಲೆ ಯಾವುದೇ ವಿಧವಾದಂಥ ಆಪಾದನೆ ಬರಬಾರ್ದು ಅನ್ನುವಂಥ ಒಂದು ಚತುರ ನಡೆಯನ್ನು ಅನುಸರಿಸಿ ಇವಾಗ ಅಧಿವೇಶನ ಸುಸೂತ್ರವಾಗಿ ನಡೆಯೋಂಗೆ ಮಾಡಿ ಅವರ ಕರ್ತವ್ಯವನ್ನು ನಿರ್ವಹಿಸಿ ಹೋಗಿದ್ದಾರೆ. ನಿನ್ನೆ 11 ಗಂಟೆಗೆ ವಿಧಾನಸೌಧಕ್ಕೆ ಆಗಮಿಸಿದಂತಹ ರಾಜ್ಯಪಾಲರು ಇಷ್ಟೇ ಮಾಡಿದ್ರು. ನನ್ನ ಸರ್ಕಾರ ಅಂತ ಹೇಳುವ ಜಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಸಾಮಾಜಿಕ, ಆರ್ಥಿಕ ಮತ್ತು ಬೌದ್ಧಿಕತೆಯ ಅಭಿವೃದ್ಧಿಯನ್ನು ದ್ವಿಗುಣಗೊಳಿಸುತ್ತದೆ ಅಂತ ಹೇಳಿ ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳಿ ಭಾಷಣವನ್ನು ಮುಗಿಸಿ ಹೊರಟೋದ್ರು. ಆದರೆ ರಾಜ್ಯಪಾಲರು ನಿರ್ಗಮಿಸುವಾಗ ಕಾಂಗ್ರೆಸ್ನ ನಾಯಕರು ಮಾಡಿದ್ರಲ್ಲ, ಇದು ನಿಜವಾಗ್ಲೂ ಇವತ್ತು ವಿವಾದಾತ್ಮಕವಾದಂಥ ನಡೆ. ಈ ರೀತಿಯಾದ ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿ ಎಂದಿಗೂ ನಡೆದಿರಲಿಲ್ಲ. ಇದೊಂದು ತೀರಾ ಅಪರೂಪದ ಘಟನೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಪ್ರತಿನಿಧಿಯಾಗಿ ರಾಜ್ಯಪಾಲರು ಇಲ್ಲಿರ್ತಾರೆ.
ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾನೂನುಗಳನ್ನು ಜಾರಿಗೆ ತರಬೇಕಾದ್ರೆ ಅದನ್ನು ಮಸೂದೆಯನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರು ಅಂಕಿತವನ್ನು ಹಾಕ್ತಾರೆ. ಸೂಕ್ಷ್ಮವಾಗಿ ಯಾವುದೇ ರಾಜ್ಯ ಸರ್ಕಾರದ ಆಡಳಿತವನ್ನು ರಾಜ್ಯಪಾಲರು ಗಮನಿಸ್ತಿರ್ತಾರೆ. ಆಡಳಿತದಲ್ಲಿ ಲೋಪಗಳು ಬಂದಾಗ ಕಿವಿ ಹಿಂಡಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ರಾಜ್ಯಪಾಲರ ಒಂದು ಸರಿಯಾದಂಥ ಆಡಳಿತ ವೈಖರಿ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಜ್ಯಪಾಲರನ್ನು ರಾಜಕೀಯ ಪಕ್ಷಗಳು ಇವರು ಆ ಪಕ್ಷದ ಪ್ರತಿನಿಧಿಯಾಗಿ ವರ್ತಿಸ್ತಾರೆ, ಈ ಪಕ್ಷದ ಪ್ರತಿನಿಧಿಯಾಗಿ ವರ್ತಿಸ್ತಾರೆ ಅಂತ ಹೇಳುವಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಹಾಗಾಗಿ ಈಗ ಭಾಷಣವನ್ನು 10 ನಿಮಿಷದಲ್ಲಿ ಮುಗಿಸಿ ವಿದಾಯ ಹೇಳಿದ್ರಲ್ಲ, ಈ ಒಂದು ಕಾರಣವನ್ನು ಇಟ್ಕೊಂಡು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯನ ಸರ್ಕಾರದ ಒಂದು ಅಂಬೋಣ. ಹಾಗಾದರೆ ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ, ಮೊದಲು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸ್ತಕ್ಕಂತಹ ರಾಜ್ಯಪಾಲರು ರಾಜ್ಯದಲ್ಲಿದ್ರಲ್ಲ, ಹಂಸರಾಜ್ ಭಾರದ್ವಾಜ್ ಅವರು ಎಷ್ಟೆಲ್ಲ ಬಿಲ್ಗಳನ್ನು ತಡೆ ಹಿಡಿದಿದ್ರು, ಏನೆಲ್ಲ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ ಅಂತ ಇವತ್ತು BJP ಹೇಳ್ತಿದೆ. ಹಾಗಾಗಿ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನೇ ನಾವು ನೋಡೋವಾಗ, ಬಹುಮುಖ್ಯವಾಗಿ ನೋಡೋವಾಗ, ಇವರು ಯಾವುದೇ ಬಿಲ್ಗಳನ್ನು ತಡೆ ಹಿಡ್ದೇ ಇಲ್ಲ. ಆಡಳಿತ ಸುಸೂತ್ರವಾಗಿ ನಡೆಯೋ ರೀತಿಯಲ್ಲೇ ಇವರು ವರ್ತನೆ ಮಾಡಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. 2 ಬಿಲ್ಗಳನ್ನು ಮಾತ್ರ ರಾಜ್ಯಪಾಲರು ಹಿಡಿದಿಟ್ಕೊಂಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿಯ ಒಂದು ಬಿಲ್ಲು, ಅದಾದ ಮೇಲೆ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಮಾಡಿದಾರಲ್ಲ. ಇವಾಗ ಯಾರಾದರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಿದ್ರೆ, ಬ್ರದರ್ಸ್ಗಳ ವಿರುದ್ಧ ಮಾತಾಡ್ಬಿಟ್ರೆ, ಇದ್ದಿದ್ದನ್ನು ಇದ್ದಂಗೆ ಹೇಳ್ಬಿಟ್ರೆ ತುಂಬ ನೋವಾಗ್ಬಿಡುತ್ತೆ ಇವ್ರಿಗೆ. ಯಾರು ಸರ್ಕಾರದ ವಿರುದ್ಧ ಆಗಲಿ, ಬ್ರದರ್ಸ್ಗಳ ವಿರುದ್ಧ ಆಗಲಿ, ಇತಿಹಾಸದ ಪ್ರಜ್ಞೆ ಇರೋರು ಯಾರು ಎಲ್ಲೂ ಕೂಡ ಮುಕ್ತವಾಗಿ ಎಲ್ಲೂ ಮಾತಾಡೋಂಗೇ ಇಲ್ಲ. ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡೋಂಗಿಲ್ಲ. ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಹಾಕಿ FIR ಹಾಕಿ ಒಳಗಡೆ ದೂಡ್ಬಿಡೋದು. ಈ ಬಿಲ್ನ ತಡೆ ಹಿಡ್ಕೊಂಡು ಕೂತಿದ್ದಾರೆ. ಯಾಕೆ ಅಂದರೆ ಇದು ಏಕಪಕ್ಷೀಯ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ದೃಷ್ಟಿಯಿಂದ ಅದರಲ್ಲೂ ಕೆಲವು ಅಂಶಗಳನ್ನು ಹೈಲೈಟ್ ಮಾಡಿ ನೀವು ಇದಕ್ಕೆ ಸರಿಪಡಿಸ್ಕೊಂಬನ್ನಿ, ಆಮೇಲೆ ಸೈನ್ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಸಂವಿಧಾನ ಸ್ಪಷ್ಟಪಡಿಸುತ್ತೆ. ಸಂವಿಧಾನದಲ್ಲಿ ಹೇಳಿದ್ದಾರೆ, ರಾಜ್ಯಪಾಲರು ಸರ್ಕಾರವು ಬರೆದು ಕೊಟ್ಟಂಥ ಭಾಷಣವನ್ನು ಓದಲೇಬೇಕು ಅಂತ ಸಿದ್ದರಾಮಯ್ಯನವರು ಇವತ್ತು ಹೇಳ್ತೀಯಾರಲ್ಲ. ಸಂವಿಧಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಬರೆದು ಕೊಟ್ಟಂಥ ಭಾಷಣವನ್ನು ಓದಬೇಕು ಅಂತ ಹೇಳಿದ್ದಾರೆ. ಓದಲೇಬೇಕು ಅಂತ ಹೇಳಿದಾರೆ ಕಡ್ಡಾಯವಾಗಿ ಅನ್ನೋದಕ್ಕೆ ಯಾವುದೇ ಸ್ಪಷ್ಟತೆ ಇಲ್ಲ. ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಆ ದೃಷ್ಟಿಕೋನದಿಂದ ರಾಜ್ಯಪಾಲರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಭಾಷಣದಲ್ಲಿ ಇರೋದೇ ಅದೇ ತಾನೇ, ನಾವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದೀವಿ, ಆರ್ಥಿಕತೆಯನ್ನು ದ್ವಿಗುಣಗೊಳಿಸ್ತೀವಿ, ಮತ್ತು ಬೌದ್ಧಿಕ ಕ್ಷಮತೆಯನ್ನು ಜಾಸ್ತಿ ಮಾಡ್ತೀವಿ, ಇದೆಲ್ಲವೂ ಚರ್ಚೆಗಳಿಗೆ ಒಳಪಡಿಸ್ತೀವಿ ಸಮಾಜದಲ್ಲಿರೋ ಎಲ್ಲ ವಿಷಯವನ್ನು ಅಂತ ಹೇಳಿದಾರಲ್ಲ. ಆ ಹೈಲೈಟ್ಸ್ಗಳನ್ನು ತಗೊಂಡು ಅಧಿವೇಶನ ಸುಸೂತ್ರವಾಗಿ ನಡೆಯೋಂಗೆ ಮಾಡಿರೋದು ರಾಜ್ಯಪಾಲರ ಒಂದು ಚತುರ ನಡೆ. ಹಾಗಾಗಿ ಇವ್ರ ಮೇಲೆ ಯಾವುದೇ ವಿಧವಾದಂಥ ಕಾನೂನಿನ ಒಂದು ಪ್ರಕ್ರಿಯೆಗೆ ಒಳಪಡಲ್ಲ ಇದು. ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಇವಾಗ ರಾಜ್ಯಪಾಲರ ನಡೆಯನ್ನು ಇಟ್ಕೊಂಡು. ಇವ್ರಿಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಏನಾದರೂ ಮಾಡಿ ಒಂದು ವಿವಾದವನ್ನು ಕೇಂದ್ರ ಸರ್ಕಾರದ ಮೇಲೆ ಎಳಿಬೇಕು ಅಂತ ಇರೋದಲ್ವ. ಹಾಗಾಗಿ ಇವಾಗ ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಬದಲಾಯಿಸಿದ್ದೀರಾ ಅಂತ, ನರೇಗಾ ಯೋಜನೆ ಅದು, ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಕೊಡಲಾಗಿತ್ತಲ್ಲ, ಅದನ್ನು VBG ರಾಮ್ಜಿ ಅಂತ ಹೇಳ್ತೀಯಾರಲ್ಲ, ಆ ಬಿಲ್ನ ವಿಷಯ ಹಿಡ್ಕೊಂಡು ಇವಾಗ ಅಧಿವೇಶನ ನಡೀತಿರ್ತಕ್ಕಂಥದ್ದು. ಅದರಲ್ಲಿ ಬಡವರ ಮತ್ತು ದಲಿತರ, ಮಹಿಳೆಯರ, ಸಣ್ಣ ರೈತರ ಹಕ್ಕುಗಳನ್ನು ಕಸಿತಿದೆ ಕೇಂದ್ರ ಸರ್ಕಾರ ಅಂತ. ಹಾಗಾಗಿ ಈ ವಿಷಯನ ಇವಾಗ ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗ್ಬೇಕು ಅಂತಿದ್ದಾರೆ. ಆದರೆ ಕಾನೂನಿನ ತಜ್ಞರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ರಾಜ್ಯಪಾಲರು ಇಲ್ಲಿ ಎಲ್ಲೂ ವಿವಾದಕ್ಕೆ ಸಿಕ್ಕಾಕೊಳ್ದಂಗೆ ತಮ್ಮ ಕರ್ತವ್ಯವನ್ನು ಸಾಂವಿಧಾನಿಕವಾಗಿ ಅನುಸರಿಸಿದ್ದಾರೆ. ಅವರು 4 ಸಾಲಲ್ಲಿ ಭಾಷಣ ಮಾಡಿದರೂ ಕೂಡ ಸರ್ಕಾರದ ಭಾಷಣದ ಒಂದು ತಾತ್ಪರ್ಯ ಏನಿದೆ ಸದನದ ಮುಂದೆ ಮಂಡಿಸಿದ್ದಾರೆ. ಹಾಗಾಗಿ ಭಾಷಣದ ಪ್ರತಿ ಎಲ್ಲ ಶಾಸಕರಿಗೂ ಎಲ್ಲ ಸಚಿವರಿಗೂ ಕೊಟ್ಟಿರ್ತಾರೆ, ಅದರಲ್ಲಿ ಅವ್ರು ಓದ್ಕೊಳ್ತಾರೆ. ಹಾಗಾಗಿ ಇದೇನು ವಿವಾದ ಉಂಟಾಗೋದಿಲ್ಲ ಅಂತ. ಆದರೆ ಓದಬೇಕಾಗಿತ್ತು ಅನ್ನೋದು. ಆದರೆ ಕಟು ಟೀಕೆಗಳು ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಅಂಶಗಳಿದ್ದರಿಂದ ರಾಜ್ಯಪಾಲರು ಆ ರೀತಿಯಾಗಿ ಮಾಡಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಬರುತ್ತೆ. ಈಗ ಸಿದ್ದರಾಮಯ್ಯನವ್ರು ಹೇಳ್ತೀಯಾರಲ್ವ, ಯಾವುದು ನರೇಗಾ ಯೋಜನೆಯಲ್ಲಿ ಬಡವ್ರಿಗೆ ಅವ್ರ ಜಮೀನಲ್ಲಿ ಹೋಗಿ ಕೆಲಸ ಮಾಡಿಕೊಂಡ್ರು ಕೂಡ ಸಂಬಳ ಕೊಡ್ತೀವಿ ಅಂತೆಲ್ಲ ಹೇಳ್ತೀಯಾರಲ್ಲ, ಆ ಅಂಶ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ.
ಯಾಕೆ ಅಂತ ಹೇಳಿದ್ರೆ ಇವರು ಈ ಮೂಲಕ ಸಣ್ಣ ರೈತರನ್ನು ಪ್ರಚೋದಿಸ್ತಿದಾರ ಅನ್ನುವಂಥ ಅನುಮಾನ ನನಗೆ ಬರ್ತಿದೆ. ಯಾಕೆ ಅಂತ ಹೇಳಿದ್ರೆ ಈ ನರೇಗಾ ಯೋಜನೆಯಲ್ಲಿ ಒಂದು ಅಂಶ ಇದೆ, ಏನಂತ ಹೇಳಿದ್ರೆ 100 ದಿನಗಳ ಕೆಲಸವನ್ನು ಏನು ಕೊಡಲಾಗ್ತಿತ್ತು, ಬರಗಾಲ ಅಂತಿಂಥ ಸಮಯ ಬಂದಾಗ ಅದನ್ನು ಹೆಚ್ಚಿಗೆ ಮಾಡುವಂಥ ಅವಕಾಶ ಇತ್ತು. ಆ ಅಂಶವನ್ನು ಏನಾದರೂ ಇಟ್ಕೊಂಡು ಅಂದರೆ ಈಗ 100 ದಿನ ಕೊಡ್ತಿದ್ರು ಹಳ್ಳಿಗಳಲ್ಲಿ ಕೆಲಸನ. ಆದರೆ ವಿಶೇಷ ಅಂದರೆ ಒಂಥರ ಬರಗಾಲ, ನೆರೆ ಹೊರೆ ಇದೆಲ್ಲ ಬಂದಾಗ ಕೃಷಿ ಚಟುವಟಿಕೆಗಳು ಕುಂದೋದಾಗ ಆ ಕೆಲಸದ ಅವಧಿಯನ್ನು ವಿಸ್ತರಣೆ ಮಾಡಲಿಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಇತ್ತು. ಆ ಅಂಶವನ್ನು ಈ ಅಂಶಕ್ಕೇನಾದರೂ ಜೋಡಿಸಿ ಇವರು ಈ ರೀತಿಯಾಗಿ ಮಾತಾಡ್ತಿದ್ದಾರಾ ಅನ್ನೋದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದನ್ನು ಯಾರಾದರೂ ತಜ್ಞರು ಸ್ಪಷ್ಟಪಡಿಸ್ಕೊಳ್ಬೇಕು. ಹಾಗಾಗಿ ಈಗ VBG ರಾಮ್ಜಿ ಬಿಲ್ ಏನಿದೆ ಇದು ಸುಧಾರಣೆ ಮಾಡಿದ್ದಾರೆ ನರೇಗಾ ಬಿಲ್ಲಲ್ಲಿ. ಅಂದರೆ ಈಗ ಮೊದಲು ಬುಕ್ಕಲ್ಲಿ ಸಹಿ ಹಾಕ್ಬಿಟ್ಟು ಹೋಗ್ತಾಯಿದ್ರು, ಯಾರು ಕೆಲಸ ಮಾಡ್ತಾ ಇರಲಿಲ್ಲ. ಯಾವುದು ಸರ್ಕಾರ ಸೂಚನೆ ಮಾಡಿದೆಯೋ ಆ ಕೆಲಸಗಳನ್ನು ಯಂತ್ರೋಪಕರಣಗಳ ಮುಖಾಂತರ ಮಾಡೋದ್ರ ಮುಖಾಂತರ ಇದು ಮಾಡ್ತಿದ್ರು. ಆದರೆ ಅವ್ರಿಗೆ ಸಂಬಳ ಬರ್ತಿತ್ತಲ್ಲ, ಆ ಸಂಬಳನ ಕೂಡ ಮಧ್ಯವರ್ತಿಗಳಿಂದ ಪಡ್ಕೊಳ್ಳುವಂಥ ಒಂದು ಪ್ರಮೇಯ ಎದುರಾಗ್ತಿತ್ತು. ಆದರೆ ಈಗ ಬಯೋಮೆಟ್ರಿಕ್ಕನ್ನು ಪಡ್ಕೊಂಡು DBT ಮುಖಾಂತರ ನೇರವಾಗಿ ಯಾರು ಕೂಲಿ ಕಾರ್ಮಿಕ ಕೆಲಸವನ್ನು ಮಾಡ್ತಾನೆ ಅವನಿಗೆ ತೊಗೊಂಬರ್ತಿದ್ದಾರೆ, ಅವನ ಖಾತೆಗೆ ನೇರವಾಗಿ ವರ್ಗಾವಣೆ ಆಗುತ್ತೆ. ಆದರೆ ಈ ಎಲ್ಲ ವಿಷಯನ ಇಟ್ಕೊಂಡು ಇವಾಗ ವಿವಾದವನ್ನು ಸೃಷ್ಟಿ ಮಾಡಿ ನಿನ್ನೆ ಕೂಡ ಒಂದು ಇದನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು ದೆಹಲಿಯಲ್ಲಿ. ಏನಂತ ಹೇಳಿದ್ರೆ ಈ VBG ರಾಮ್ಜಿ ಬಿಲ್ಲನ್ನು ವಾಪಸ್ ತೊಗೊಂಡಿಲ್ಲ ಅಂದರೆ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ತೊಗೊಳೋವರೆಗೂ ನಾವು ಬಿಡಲಿಲ್ವಲ್ಲ ಅಂತ ಆರೆ ಪಿಕಾಸಿ ಎಲ್ಲ ತೊಗೊಂಡು ಇವಾಗ ನಾವು ಇದನ್ನು ವಾಪಸ್ ತೊಗೊಳೋವರೆಗೂ ದೇಶದ ಪೂರ್ತಿ ಆಂದೋಲನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡುವಾಗ ಯಾರದ್ದೇ ಹಕ್ಕನ್ನಾಗಲಿ ಯಾರದ್ದೇ ಉದ್ಯೋಗವನ್ನಾಗಲಿ ಕೇಂದ್ರ ಸರ್ಕಾರ ಕಸಿದಿಲ್ಲ. ನರೇಗಾ ಯೋಜನೆಯಲ್ಲಿ ಇದ್ದಂತಹ ಕೆಲವು ಲೋಪಗಳನ್ನು ಸರಿಪಡಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಆದರೆ ಇದರಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳು ಅದನ್ನು ಮನಸೋ ಈಚೆ ಇದನ್ನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ, ಯಾವುದೇ ಒಂದು ಕೂಲಿಯನ್ನು ಕೊಡಬೇಕಾದ್ರೆ ಅದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಅಂತ ಜವಾಬ್ದಾರಿ ನಡೆಯನ್ನು ಅನುಸರಿಸುವ ರೀತಿಯಲ್ಲಿ ಇವಾಗ ಇದನ್ನು ಸುಧಾರಣೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೂಕ್ಷ್ಮ ಸಂಗತಿ ಇದು. ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರಗಳು ಕೊಡ್ತಿತ್ತು. ಆವಾಗ ಬೇಕಾಬಿಟ್ಟಿಯಾಗಿ ಇದನ್ನು ಉಪಯೋಗ ಮಾಡಿದ್ದಾರೆ. ಭ್ರಷ್ಟಾಚಾರಗಳಿಗೆಲ್ಲ ಎಡೆ ಮಾಡಿಕೊಟ್ಟಿದೆ. ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮರು ವಸೂಲಿ ಮಾಡಬೇಕು ಅಂತ ಕೂಡ ನ್ಯಾಯಾಲಯದ ನಿರ್ದೇಶನವಿದ್ದಾಗಲೂ ಕೂಡ ಯಾವುದೇ ವಿಧವಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಭ್ರಷ್ಟಾಚಾರ ನಡೆದಿದೆ ಅಂತ ಮನಮೋಹನ್ ಸಿಂಗ್ ಅವರು ಒಪ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರು ಕೂಡ ಒಪ್ಕೊಂಡಿದ್ದಾರೆ, ಜೈರಾಮ್ ರಮೇಶ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಮನ್ರೇಗಾ ಯೋಜನೆಯಲ್ಲಿ ಇದು ಗಂಡಸರಿಗೆ ಸೀರೆ ಉಡಿಸ್ಬಿಟ್ಟು ಕೂಲಿಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆಪಾದನೆ ಕೂಡ ಇದೆ. ಇಷ್ಟೆಲ್ಲ ಇರೋವಾಗೂ ಸುಧಾರಣೆಯನ್ನು ತಂದರೆ ಇವ್ರಿಗೆ ಯಾಕೆ? ಈಗ ಮೊದಲು ರೇಷನ್ ಅಂಗಡಿಗೆ ನಾವು ಹೋದಾಗ ಕಾರ್ಡನ್ನು ನೋಡ್ತಾಯಿದ್ರು, ಸಿಗ್ನೇಚರ್ ತೊಗೊಂಡು ಪಡಿತರವನ್ನು ಕೊಡ್ತಿದ್ರು, ಅಕ್ಕಿ ಇದೆಲ್ಲ ದವಸ ಧಾನ್ಯಗಳು ನಮಗೆ ಕೊಟ್ಟು ಕಳಿಸ್ತಿದ್ರು. ಆದರೆ ಇವಾಗ ಹಂಗಿದೆಯಾ? ಇವಾಗ ಹಂಗಿಲ್ಲ. ಈಗ ಹೆಂಗಿದೆ ಅಂತ ಹೇಳಿದ್ರೆ, ಯಾರು ಪಡಿತರ ಚೀಟಿಯನ್ನು ಹೊಂದಿದಾನೋ ಅವನು ಹೋಗಿ ಅವನ ಬಯೋಮೆಟ್ರಿಕ್ಕನ್ನು ಹಾಕಿದಾಗ ಮಾತ್ರ ಅವನಿಗೆ ಇದು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡೋದು. ಈಗ ಕೂಡ ಹಾಗೇ ಆಗುತ್ತೆ. ಒಬ್ಬ ಕೂಲಿ ಕಾರ್ಮಿಕ VBG ರಾಮ್ಜಿ ಬಿಲ್ಲಲ್ಲಿ ಹೋಗಿ ನಾನು ಕೂಲಿ ಕಾರ್ಮಿಕ ಆಗಬೇಕು ಅಂದಾಗ ಅವನು ಬಯೋಮೆಟ್ರಿಕ್ಕನ್ನು ಕೊಡಬೇಕು. ಮತ್ತು ಇದನ್ನು ಎಲ್ಲಿ ಕೂಡ ಯಾರು ಕೂಲಿ ಕಾರ್ಮಿಕ ಇದ್ದಾನೋ ಅವನು ಕೆಲಸ ಮಾಡಬೇಕು. ಅದು ಗ್ರಾಮಕ್ಕೆ ಪೂರಕವಾಗಿರಬೇಕು. ಅಂದರೆ ಈಗ ಉದಾಹರಣೆಗೆ ರಸ್ತೆಗಳನ್ನು ಮಾಡೋದಿರ್ಬೋದು, ಶಾಲೆಗಳನ್ನು ಕಟ್ಟೋದಿರ್ಬೋದು, ಗ್ರಾಮೀಣಕ್ಕೆ ಯಾವುದಾದ್ರು ಗ್ರಾಮ ಪಂಚಾಯತಿ ಕಟ್ಟಡಗಳಿರ್ಬೋದು, ಹಳ್ಳಿಗಳಲ್ಲಿ ಒಂದು ಅರಣ್ಯ ಪ್ರದೇಶಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಕೆರೆ ಕಟ್ಟುಗಳನ್ನು ಮಾಡೋ ಅಂಥದ್ದಿರ್ಬೋದು, ಒಡ್ಡುಗಳನ್ನು ಹಾಕ್ತಕ್ಕಂಥದ್ದಿರ್ಬೋದು, ಇಂಗು ಗುಂಡಿಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಈ ರೀತಿ ಸ್ಮಶಾನಗಳನ್ನು ನಿರ್ಮಾಣ ಮಾಡೋ ಅಂಥದ್ದಿರ್ಬೋದು, ಅಂಗನವಾಡಿ ಕೇಂದ್ರಗಳ ನಿರ್ಮಾಣ ಮಾಡೋಂಥ ಈ ರೀತಿಯಾದ ಲೀಸ್ಟ್ಗಳಲ್ಲಿ ಕೊಡುವಾಗ ರಾಜ್ಯ ಸರ್ಕಾರಗಳು ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. 40% ಹಣ ಕೊಡಬೇಕಲ್ಲ. ಆವಾಗ ಇವರು ಬೇಕಾಬಿಟ್ಟಿಯಾಗಿ ಯಾವುದು ಕಾಮಗಾರಿಗಳನ್ನು ಮಾಡಿಸಲ್ಲ ಅನ್ನೋವಂಥ ಸೂಕ್ಷ್ಮತೆ ಅಡಗಿದೆ. ಆದರೆ ಒಂದನ್ನು ಕೇಂದ್ರ ಸರ್ಕಾರ ಇಲ್ಲಿ ಸ್ಪಷ್ಟಪಡಿಸ್ಬೇಕು ಅಂತ ನನ್ನ ಗಮನಕ್ಕೆ ಬರ್ತಿದೆ. ಏನು ಅಂತ ಹೇಳಿದ್ರೆ, ಬರಗಾಲ ಮತ್ತು ದುರ್ಭಿಕ್ಷ ಕಾಲ ಬಂದಾಗ ಏನಾಗುತ್ತೆ, ಕೆಲಸಗಳು ಸಿಗಲ್ವಲ್ಲ, ಆವಾಗ ಇದನ್ನು ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಇದೆಯೋ ಅನ್ನೋವಂಥ ಒಂದು ಸ್ಪಷ್ಟತೆ ಸಿಗಬೇಕು ಅಂತಕ್ಕಂಥದ್ದು ವಿಷಯ. ಆದರೆ ಪ್ರದೀಪ್ ಈಶ್ವರ್ ಅವರಿರ್ಬೋದು, ಹರಿಪ್ರಸಾದ್ ಅವರಿರ್ಬೋದು, ಬಾಲಕೃಷ್ಣ ಅವರಿರ್ಬೋದು, ಐವಾನ್ ಡಿಸೋಜ್ ಅವರಿರ್ಬೋದು, ಇವರೆಲ್ಲ ಮಾಡಿದ್ದೇನ್ರಿ?
ಒಬ್ಬರು ರಾಜ್ಯಪಾಲರು ಅಂದರೆ ನೀವೆಂಗೆ ಆಯ್ಕೆಯಾಗಿ ಬಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದೀರೋ ಅದೇ ರೀತಿಯಾಗಿ ಅಲ್ವಾ ರಾಜ್ಯಪಾಲರು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥದ್ದು. ನಿಮಗೆ ಮಾತ್ರ ಎಲ್ಲ ಗೌರವಗಳು ಸಂದಾಯ ಆಗಬೇಕು, ಇನ್ನೊಬ್ಬರಿಗೆ ಯಾವುದೇ ವಿಧವಾದ ಗೌರವವನ್ನು ಕೊಡಬಾರ್ದು ಅಂತ ಗೂಂಡಾಗರ್ದಿ ಮೆರೆಯೋ ರೀತಿಯಲ್ಲಿ ರಾಜ್ಯಪಾಲರನ್ನ ಅಡ್ಡಗಡ್ತೀರಾ ನೀವು ಅಂತ ಹೇಳಿದ್ರೆ ಸಾಲದೇ ಇದ್ದಿದ್ದಕ್ಕೆ ಹರಿಪ್ರಸಾದ್ ಅವರು ಬಟ್ಟೆ ಹರಿದೋಗಿದೆ. ಯಾವ ಮಾರ್ಷಲ್ ಹರಿದಾಕಿದ್ರೋ ಅಥವಾ ಇವರ ನುಗ್ಗಾಟದಲ್ಲಿ ಹೋಗಿ ಯಾವುದೋ ಚೇರಿಗೆ ತಗ್ಲಾಕೊಂಡು ಹರಿದೋಯ್ತೋ ಅದನ್ನು ಕೂಡ ವಿರೋಧ ಪಕ್ಷಗಳ ಮೇಲೆ ಹಾಕುವಂಥ ಮನಸ್ಥಿತಿ ನಿಮ್ಮದು. ಇನ್ನು ಪ್ರದೀಪ್ ಈಶ್ವರ್ ಇದ್ದಾರಲ್ಲ, ಎಂಥ ಪುಣ್ಯಾತ್ಮನಯ್ಯ ನೀನು, ರಾಷ್ಟ್ರಗೀತೆಗೆ ಅವಮಾನ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು ರಾಜ್ಯಪಾಲರು, ಹಂಗಾಗಿ ನೀವು ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕಿತ್ತು ಅಂತ ಹೇಳ್ತಾರಲ್ರಿ ಇವರು. ಸ್ಪೀಕರ್ ಅವರೇ ಮಕ್ಕದ ಮೇಲೆ ಉಗಿದು ಕೂರಿಸಿದ್ದಾರೆ, ಕೆಳಗಡೆ ಕೂತ್ಕೊಳ್ಳಪ್ಪ ನೀನು, ನಿನ್ನ ಕೈಗೆ ಹಗ್ಗ ಕೊಡಬೇಕಾಗಿತ್ತ, ನಿನ್ನ ಕೈಗೆ ಹಗ್ಗ ಕಟ್ಟಾಕಬೇಕು ಅಂತ ಹೇಳುವಂಥ ಮಾತುಗಳು ಹೇಳ್ಸ್ಕೊಂಡಿದ್ದೀರಾ. ನೀವೆಲ್ಲ ಜನಪ್ರತಿನಿಧಿಗಳ ಅನ್ನೋಂಥ ಪ್ರಶ್ನೆ ಬರ್ತಿದೆ. ನೀವು VBG ರಾಮ್ಜಿ ಬಿಲ್ನ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ಬೇಕಾದ್ರೆ ಅದನ್ನು ಕಾನೂನಾತ್ಮಕವಾಗಿ ವ್ಯಕ್ತಪಡಿಸಿ ಚರ್ಚೆಗಳನ್ನು ಮಾಡಿ. ಇವಾಗ ವಿಶೇಷ ಅಧಿವೇಶನ ಕರೆದಿದ್ದೀವಲ್ಲ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಅಂತಿಮವಾಗಿ ನಿಮ್ಮ ಉದ್ದೇಶ ಇರತಕ್ಕಂಥದ್ದು ಏನು ಅನ್ನೋದ್ರೆ ಕಾಂಗ್ರೆಸ್ ಪಕ್ಷದ ಉದ್ದೇಶ ಇರತಕ್ಕಂಥದ್ದೇ ಅಷ್ಟು. ಏನಾದರೂ ಮಾಡಿ ಗಲಾಟೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡುವಂಥ ಯಾವ ಒಂದು ಬಿಲ್ಲು ಕೂಡ ಜಾರಿಗೆ ಬರಬಾರ್ದು, ತನ್ನ ಮುಖೇನ ರಾಜಕಾರಣ ಮಾಡಬೇಕು ಅನ್ನೋದು ಇಲ್ಲಿ ಸುಸ್ಪಷ್ಟ. ಯಾಕೆಂದರೆ ನಿನ್ನೆ ಘಟನೆ ನಡೆದೋಗಿದೆ. ರಾಹುಲ್ ಗಾಂಧಿಯವರು VBG ರಾಮ್ಜಿ ಅಂತ ಹೇಳ್ತಾ ಇಲ್ಲ, ಅವರು ಅದು ಯಾವುದೋ ಒಂದು ಬಿಲ್ಲು ನನಗೆ ಗೊತ್ತಿಲ್ಲ ತಂದಿದ್ದಾರೆ ಅಂತ ಹೇಳುವಂಥ ವಿಷಯವನ್ನು ಇವರು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ರಾಮಲಲ್ಲನ ಪ್ರತಿಷ್ಠಾಪನೆ ಆದಾಗ ಕೂಡ ಹೋಗಿಲ್ಲ ಇವರು. ರಾಮ ಅಂತ ಬಂದರೆ ಇವ್ರಿಗೆ ಆಗಲ್ಲ, ಆದರೆ ಅದು ರಾಮ ಅಂತ ಅಲ್ಲಲ್ವಾ. VBG ರಾಮ್ಜಿ ಅಂದರೆ ಏನು? ಗ್ರಾಮೀಣ ಉದ್ಯೋಗ ಆಜೀವಕ ಮಿಷನ್ ಅಂತ ತಾನೇ ಇರೋದು, ವಿಕಸಿತ ಭಾರತ ಅಂತ ತಾನೇ ಇಟ್ಟಿರೋದು. ಅದನ್ನೇ ಹೇಳೋದಕ್ಕೆ ರಾಮ್ಜಿ ಅಂತ ಹೇಳ್ಬಿಟ್ರೆ ಇವ್ರಿಗೊಂಥರ ಅವಮಾನ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾರಲ್ಲ. ಇಂಥ ಒಂದು ಹೆಂಗೆ ತಮ್ಮ ಇದಕ್ಕೆ ಬೇಕೋ ಅಂದರೆ ತಮ್ಮ ಒಂದು ಅನುಕೂಲಕ್ಕೆ ಬೇಕಾದಂಗೆ ರಾಜಕೀಯ ಸನ್ನಿವೇಶನ ಬದಲಾಯಿಸ್ತಾರೆ ಇವರು. ಊಸುರುವಳ್ಳಿ ಥರ ಬಣ್ಣ ಬದಲಾಯಿಸಿ ಜನಗಳ ಮುಂದೆ ಬಣ್ಣ ವಿಭಿನ್ನವಾದ ಕಥೆಗಳನ್ನು ಎಣೆಯೋದ್ರ ಮುಖಾಂತರ ರಾಜಕಾರಣ ಮಾಡ್ತಿದ್ದಾರಲ್ಲ, ಇದು ದೇಶದ ಒಂದು ಅಭಿವೃದ್ಧಿಗೆ ಪೂರಕವ ಮಾರಕವ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯೋಜನಾ ಆಯೋಗನ ಇವಾಗ ನೀತಿ ಆಯೋಗ ಅಂತ ಮಾಡಿದ್ದಾರೆ. GST ಸಭೆಗಳು ನಡೆಯುತ್ತೆ. ಅವಾಗ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಬೇಕಾಗಿರ್ತಕ್ಕಂಥದ್ದು ಪರಿಪಾಠ, ಅಲ್ಲೇ ಪ್ಲ್ಯಾನ್ ಆಗುತ್ತೆ. ಆದರೆ ಸಿದ್ದರಾಮಯ್ಯನವರು ಎಷ್ಟು ಇಂತಹ ಒಂದು ಸಭೆಗಳಿಗೆ ಹೋಗಿದ್ದಾರೆ, GST ಸಭೆಗಾಗಲಿ ನೀತಿ ಆಯೋಗದ ಸಭೆಗಳಿಗಾಗಲಿ ಹೋಗಿದ್ದಾರೆ ಅನ್ನೋವಂಥ ಪ್ರಶ್ನೆನ ನೈತಿಕತೆಯ ಜವಾಬ್ದಾರಿಯಿಂದ CM ಸಿದ್ದರಾಮಯ್ಯನವರು ತಮ್ಮ ಮುಂದೆ ಇಟ್ಕೊಳ್ಬೇಕು. ಇಲ್ಲಿ ಕೇವಲ ಬಂದ್ಬಿಟ್ಟು ಪ್ರೆಸ್ ಮೀಟಲ್ಲಿ ಒಂಥರ ಯಾವ ರೀತಿಯಾಗಿ ಇವ್ರು ಮಾತಾಡ್ತಾರೆ ಅಂದರೆ ನನ್ನ 7 ಕೋಟಿ ಕನ್ನಡಿಗರು ನೋಡ್ತಿದ್ದಾರೆ ಅನ್ನೋ ಯಾವ ಮನೋಭಾವ ಇಲ್ಲ. ಇವರು ಒಂಥರ ಯಾರೋ ರಸ್ತೆಯಲ್ಲಿ ಹೋಗೋ ಒಬ್ಬ ಹುಡುಗ ಇನ್ನೊಬ್ಬಂಗೆ ಉತ್ತರ ಹೇಳೋ ರೀತಿಯಲ್ಲಿ ಹ್ಞೂ ಹಿಂಗ ಅಂತ ಹೆಂಗೆ ಒಂಥರ ವ್ಯಂಗ್ಯಭರಿತವಾಗಿ ಮಾತಾಡೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ, ನಾನು ಈ ರಾಜ್ಯಕ್ಕೆ ಒಂದು ತಂದೆ ಇದ್ದಂಗೆ, ಪ್ರಜೆಗಳು ನನ್ನ ಮಕ್ಕಳಿದ್ದಂಗೆ, ನಾನು ಹೇಳೋ ಪ್ರತಿ ಮಾತನ್ನು ಅವ್ರು ಆಲಿಸ್ತಾರೆ, ಕೇಳ್ತಾರೆ ಅನ್ನುವಂಥ ಯಾವುದೇ ಮಹತ್ತರ ಜವಾಬ್ದಾರಿ ಅವ್ರ ಮಕ್ಕದ ಭಾವನೆಯಲ್ಲಿ ಕಂಡು ಬರೋದೇ ಇಲ್ಲ. ಇವರು ಒಂದು ರೀತಿಯಾಗಿ ವ್ಯಂಗ್ಯಭರಿತವಾಗಿ ಮಾತಾಡ್ತಕ್ಕಂಥದ್ದು, ಚುಚ್ಚಿ ಮಾತಾಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅಂದರೆ ಒಂಥರ ಬೇಜವಾಬ್ದಾರಿಯಾಗಿ ಮಾತಾಡೋದು ಇವರು. ಇರ್ಬೋದು ಕಾನೂನಿನ ಕೆಲವು ಅಂಶಗಳು, ಕಾನೂನೇನು ಕ್ರಮ ತಗೋತದೆ ಅಂತ ಹೇಳ್ತಿರ್ತೀರಲ್ಲ, ಹಾಗೆ ರಾಜ್ಯಪಾಲರು ಕೂಡ ತಪ್ಪು ಮಾಡಿದರೆ ಕಾನೂನೇನು ಕ್ರಮ ತಗೋತದೆ ಅಂತ ನಾವು ಹೇಳ್ತೀವಿ. ಆದರೆ ನೀವು ಕ್ಯಾಮ್ರಾ ಮುಂದೆ ಆದರೂ ಬಂದು ಮಾತಾಡುವಾಗ ಒಂದು ಸಭ್ಯವಾದ ರೀತಿಯಲ್ಲಿ ಮಾತನಾಡೋದನ್ನು ರೂಢಿ ಮಾಡ್ಕೊಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಬೋದು ಅಷ್ಟೇ. ಇವ್ರಿಗೆ ಬುದ್ಧಿ ಹೇಳೋವಂಥ ಶಕ್ತಿ ಯಾರಿಗೂ ಇಲ್ಲ ಈ ಕರ್ನಾಟಕದಲ್ಲಿ. ಯಾಕೆಂದರೆ FIR ಹಾಕ್ತಾರೆ, ಧಮಕಿ ಹಾಕ್ತಾರೆ, ಬೆದರಿಸ್ತಾರೆ. ಇವರ ಸಮರ್ಥಕರು ಬಂದು ತಲೆ ಬುಡ ಇಲ್ಲದೆ ಇರೋವಂಥ ಕಾಮೆಂಟ್ಗಳನ್ನು ಹಾಕ್ತಾರೆ. ಅಷ್ಟೇ ಇವ್ರ ಕೈಯಲ್ಲಿ ಮಾಡೋಕ್ಕಾಗೋದು. ರಾಜ್ಯದ ಅಭಿವೃದ್ಧಿ ಪೂರಕವಾಗಿದೆಯೋ ಮಾರಕವಾಗಿದೆಯೋ, ಖಜಾನೆ ಭರ್ತಿಯಾಗಿದೆಯೋ ಖಾಲಿಯಾಗಿದೆಯೋ ಅನ್ನೋದು ಸಾಮಾನ್ಯ ಸಮಾಜದ ಕಡೆಯ ಪ್ರಜೆಗೂ ಕೂಡ ಗೊತ್ತಾಗ್ತಿದೆ ಇವತ್ತು ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮ ಆಡಳಿತ ವೈಖರಿಯನ್ನು ತಿದ್ಕೊಳ್ಳೋದ್ರ ಕಡೆ ಸಿದ್ದರಾಮಯ್ಯನವರು ನಡೆಯನ್ನೇ ಇಡಬೇಕೆ ಹೊರತು ಈ ರೀತಿಯಾದ ವಿವಾದಾತ್ಮಕ ಅಂಶಗಳನ್ನ ಇಟ್ಕೊಂಡು ತಮ್ಮ ಆಡಳಿತ ಅವಧಿಯ ಅಮೂಲ್ಯವಾದ ವೇಳೆಯನ್ನು ವ್ಯರ್ಥ ಮಾಡ್ತಿದ್ದಾರೆ. ಹಾಗಾಗಿ ಈ ಅಧಿವೇಶನವೂ ಕೂಡ ವ್ಯರ್ಥ ಆಗಬಾರ್ದು ಅನ್ನೋವಂಥ ವಿಷಯವನ್ನು ಗಮನದಲ್ಲಿಟ್ಕೊಂಡೆ ತಾವರ್ ಚಂದ್ ಗೆಹ್ಲೋಟ್ ಅವರು, ದಲಿತ ರಾಜ್ಯಪಾಲರು, ದಲಿತರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರಾಜ್ಯಪಾಲರಿಗೆ ಅವಮಾನವನ್ನು ಮಾಡುವಂತಹ ಕೆಲಸವನ್ನು ಮಾಡಿದೆ. ಆದರೆ ತಾವರ್ ಚಂದ್ ಗೆಹ್ಲೋಟ್ ಅವರು ತಾನೊಬ್ಬ ಸಮರ್ಥ ಚತುರ ಅನ್ನೋದನ್ನು ನಿರ್ಧರಿಸಿ ಹೋಗಿದ್ದಾರೆ. ಹಾಗಾಗಿ ತಮ್ಮ ಚತುರತೆಯಿಂದ
ವಿಶೇಷ ಅಧಿವೇಶನವನ್ನು ಸುಸಾಂಗವಾಗಿ ನಡೆಯುವಂತೆ ಮಾಡಿದ ರಾಜ್ಯಪಾಲರಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.